ಮಲೆನಾಡಲ್ಲಿ ಮಳೆಯ ಅಬ್ಬರ ಜನರ ಬದುಕೆ ಜಲಾವೃತ ಆಗಿದೆ. ಇದು ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಲೆನಾಡಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಅಲ್ಲಿನ ಜನರ ಬದುಕು ತತ್ತರ ಆಗೋಗಿದೆ. ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ನೀರೋ ನೀರು. ಚಿಕ್ಕಮಗಳೂರಿನ ರಸ್ತೆಯಲ್ಲಿ ನದಿಯಂತೆ ಹರಿತಾ ಇರುವಂತಹ ಪ್ರವಾಹ. ರಸ್ತೆಯಲ್ಲಿ 1.5 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದೆ. ಬಸರಿಕಟ್ಟೆ ರಸ್ತೆಯಲ್ಲಿ ನದಿಯಂತೆ ಅಬ್ಬರಿಸ್ತಾ ಇದೆ ನೀರು. ನದಿಯೋ ಅಥವಾ ರಸ್ತೆಯೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಲೆನಾಡಿನಲ್ಲಿ ಇಂದು ಕೂಡ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅಬ್ಬರದ ಮಳೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ನದಿಯಲ್ಲ, ರಸ್ತೆಯಲ್ಲಿ ಹರಿತಿರುವಂತಹ ನೀರು. ನದಿಯಂತೆ ಹರಿದು ಹೋಗ್ತಾ ಇದೆ. ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಅಲ್ಲಿನ ಜನರ ಜೀವನ ತತ್ತರಿಸಿ ಹೋಗಿದೆ. ಯಾರು ಕೂಡ ಹೊರಗಡೆ ಬರೋದಕ್ಕೂ ಆಗ್ತಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಗುಡ್ಡ ಕುಸಿತ, ಮತ್ತೊಂದು ಕಡೆ ಮನೆ ಬಿದ್ದು ಹೋಗ್ತಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಜನರು ಯಾವ ರೀತಿಯಾಗಿ ಮಲೆನಾಡಲ್ಲಿ ಮಳೆಯ ಅಬ್ಬರ ಜನರ ಬದುಕೆ ಜಲಾವೃತ ಆಗಿದೆ. ಇದು ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಲೆನಾಡಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಅಲ್ಲಿನ ಜನರ ಬದುಕು ತತ್ತರ ಆಗೋಗಿದೆ. ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ನೀರೋ ನೀರು. ಚಿಕ್ಕಮಗಳೂರಿನ ರಸ್ತೆಯಲ್ಲಿ ನದಿಯಂತೆ ಹರಿತಾ ಇರುವಂತಹ ಪ್ರವಾಹ. ರಸ್ತೆಯಲ್ಲಿ 1.5 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದೆ. ಬಸರಿಕಟ್ಟೆ ರಸ್ತೆಯಲ್ಲಿ ನದಿಯಂತೆ ಅಬ್ಬರಿಸ್ತಾ ಇದೆ ನೀರು. ನದಿಯೋ ಅಥವಾ ರಸ್ತೆಯೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಲೆನಾಡಿನಲ್ಲಿ ಇಂದು ಕೂಡ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅಬ್ಬರದ ಮಳೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ನದಿಯಲ್ಲ, ರಸ್ತೆಯಲ್ಲಿ ಹರಿತಿರುವಂತಹ ನೀರು. ನದಿಯಂತೆ ಹರಿದು ಹೋಗ್ತಾ ಇದೆ. ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಅಲ್ಲಿನ ಜನರ ಜೀವನ ತತ್ತರಿಸಿ ಹೋಗಿದೆ. ಯಾರು ಕೂಡ ಹೊರಗಡೆ ಬರೋದಕ್ಕೂ ಆಗ್ತಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಗುಡ್ಡ ಕುಸಿತ, ಮತ್ತೊಂದು ಕಡೆ ಮನೆ ಬಿದ್ದು ಹೋಗ್ತಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಜನರು ಯಾವ ರೀತಿಯಾಗಿ ಮಲೆನಾಡಲ್ಲಿ ಮಳೆಯ ಅಬ್ಬರ ಜನರ ಬದುಕೆ ಜಲಾವೃತ ಆಗಿದೆ. ಇದು ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಲೆನಾಡಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಅಲ್ಲಿನ ಜನರ ಬದುಕು ತತ್ತರ ಆಗೋಗಿದೆ. ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ನೀರೋ ನೀರು. ಚಿಕ್ಕಮಗಳೂರಿನ ರಸ್ತೆಯಲ್ಲಿ ನದಿಯಂತೆ ಹರಿತಾ ಇರುವಂತಹ ಪ್ರವಾಹ. ರಸ್ತೆಯಲ್ಲಿ 1.5 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದೆ. ಬಸರಿಕಟ್ಟೆ ರಸ್ತೆಯಲ್ಲಿ ನದಿಯಂತೆ ಅಬ್ಬರಿಸ್ತಾ ಇದೆ ನೀರು. ನದಿಯೋ ಅಥವಾ ರಸ್ತೆಯೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಲೆನಾಡಿನಲ್ಲಿ ಇಂದು ಕೂಡ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅಬ್ಬರದ ಮಳೆಗೆ
ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದು ನದಿಯಲ್ಲ, ರಸ್ತೆಯಲ್ಲಿ ಹರಿತಿರುವಂತಹ ನೀರು. ನದಿಯಂತೆ ಹರಿದು ಹೋಗ್ತಾ ಇದೆ, ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಅಲ್ಲಿನ ಜನರ ಜೀವನ ತತ್ತರಿಸಿ ಹೋಗಿದೆ. ಯಾರು ಕೂಡ ಹೊರಗಡೆ ಬರೋದಕ್ಕೂ ಆಗ್ತಿಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಗುಡ್ಡ ಕುಸಿತ, ಮತ್ತೊಂದು ಕಡೆ ಮನೆ ಬಿದ್ದು ಹೋಗ್ತಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಜನರು ಯಾವ ರೀತಿಯಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.